ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಇಂಗ್ಲಿಷ್ ಪೆಡಗಾಜಿ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಸೊ ಮೊದಲನೆಯದಾಗಿ ಇಂಗ್ಲಿಷ್ ಪೆಡಗಾಜಿ ಅಂತ ಬಂದಾಗ ಇದು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರುತ್ತೆ. ಅಂದ್ರೆ ಯಾರು ಫಸ್ಟ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸ್ಟಡಿ ಮಾಡಿರ್ತೀರೋ, ನಾವು ಇಂಗ್ಲಿಷ್ ಬೇಕು ಅನ್ನೋರು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಆಗಿರುತ್ತೆ. ಸೆಕೆಂಡ್ ಲ್ಯಾಂಗ್ವೇಜ್ ಅಂದ್ರೆ ಮಾತೃಭಾಷೆ ಕನ್ನಡ ತಗೊಂಡಿದ್ದು 10th ಕ್ಲಾಸ್ ಅಲ್ಲಿ. ಲ್ಯಾಂಗ್ವೇಜ್ 1 ಕನ್ನಡ ಆಗಿದ್ರೆ ಲ್ಯಾಂಗ್ವೇಜ್ 2 ಇಂಗ್ಲಿಷ್ ಆಗಿರುತ್ತೆ. ಸೊ ನೋಡಿ, ಲ್ಯಾಂಗ್ವೇಜ್ 1 ಇಂಗ್ಲಿಷ್ ಆಗಿದ್ರು, ಲ್ಯಾಂಗ್ವೇಜ್ 2 ಇಂಗ್ಲಿಷ್ ಆಗಿದ್ರು, ಎರಡು ಕೂಡ ಸೇಮ್. ಓಕೆ, ಲ್ಯಾಂಗ್ವೇಜ್ 1 and 2 ಏನಿರುತ್ತೆ ಸಿಲೆಬಸ್ ಎಲ್ಲಾನು ಸೇಮೇ ಇರುತ್ತೆ. ಓಕೆ, ಬಟ್ ಪಾರ್ಟ್ ವೈಸ್ ನಿಮ್ಗೆ ಬೇರೆ ಕೊಟ್ಟಿರ್ತಾರೆ ಅಷ್ಟೇ. ನೀವ್ ಏನ್ ಆಪ್ಷನ್ ಚೂಸ್ ಮಾಡಿರ್ತೀರ ಅಲ್ವಾ, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಂತ ಇದ್ರೆ ನಿಮ್ಗೆ ಫಸ್ಟ್ ಅಲ್ಲಿ ಕೊಡ್ತಾರೆ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಂತ ಕೊಟ್ರೆ ಪಾರ್ಟ್ 2 ನಲ್ಲಿ ನಿಮ್ಗೆ ಕ್ವಶನ್ ಪೇಪರ್ ಅಲ್ಲಿ ಇರುತ್ತೆ ಅಷ್ಟೇ. ಓಕೆ, ಎಸ್, ಮೊದಲನೇದಾಗಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಇಂಗ್ಲಿಷ್ ವರ್ಡ್ ಲ್ಯಾಂಗ್ವೇಜ್ ಅಂದ್ರೆ ಏನು ಅದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಲ್ಯಾಂಗ್ವೇಜ್ ಅನ್ನುವಂಥ ವರ್ಡ್ ಏನಿದೆಯಲ್ಲ, ಇಟ್ ಇಸ್ ರಿಲೇಟೆಡ್ ಟು ದ ಲ್ಯಾಟಿನ್ ವರ್ಡ್ ಲಿಂಗ್ವ. ಓಕೆ, ಅದರ ಅರ್ಥ ಏನು? ಇಟ್ ಇಸ್ ಪ್ರೊಡ್ಯೂಸ್ಡ್ ವಿತ್ ದ ಟಂಗ್ ಅಂತ. ಓಕೆ, ಅಂದ್ರೆ ವಿಚ್ ಮೀನ್ಸ್ ಪ್ರೊಡ್ಯೂಸ್ಡ್ ವಿತ್ ದ ಟಂಗ್ ಅಂತ ಹೇಳ್ತೀವಿ. ಇನ್ನು ಎಡ್ವರ್ಡ್ ಸ್ಪೇರ್ characterizes language as purely human and non-instinctive method of communicating ideas, emotions, and desires by means of a system of voluntarily produced by symbols ಅಂತ ಹೇಳ್ತಾರೆ, ಅಕಾರ್ಡಿಂಗ್ ಟು ಎಡ್ವರ್ಡ್ ಸ್ಪೇರ್ ಅವರ ಪ್ರಕಾರ. ಇನ್ನು ಇಂಗ್ಲಿಷ್ ಅನ್ನುವಂಥದ್ದು ಇಟ್ ಇಸ್ ವೆರಿ ಪಾಪ್ಯುಲರ್ ಅಂಡ್ ಈಸ್ ವೈಡ್ಲಿ ಯೂಸ್ಡ್ ಬೈ ಮೋಸ್ಟ್ ಪೀಪಲ್ ಇನ್ ದ ವರ್ಲ್ಡ್. ಹೌದಲ್ವಾ? ಹೆನ್ಸ್ ಇಟ್ ಇಸ್ ಕನ್ಸಿಡರ್ಡ್ ಟು ಬಿ ಆನ್ ಇಂಟರ್ನ್ಯಾಷನಲ್ ಲಿಂಕ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಇಂಗ್ಲಿಷ್ ಅನ್ನುವಂಥದ್ದು ಒಂದು ಇಂಟರ್ನ್ಯಾಷನಲ್ ಲಿಂಕ್ ಲ್ಯಾಂಗ್ವೇಜ್ ಅಂತ ಕೂಡ ಕನ್ಸಿಡರ್ ಆಗಿದೆ. ಆಮೇಲೆ ಪೆಡಗಾಜಿ ಆಫ್ ಇಂಗ್ಲಿಷ್ ಈಸ್ ಅನ್ ಎಂಡವಿಯರ್ ಟು ಡೆವಲಪ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ನೇಚರ್ ಅಂಡ್ ಫಂಕ್ಷನ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ದ ಇಂಪಾರ್ಟೆನ್ಸ್ ಆಫ್ ಟೀಚಿಂಗ್ ಆಫ್ ಇಂಗ್ಲಿಷ್. ಸೊ ಪೆಡಗಾಜಿ ಆಫ್ ಇಂಗ್ಲಿಷ್ ಏನಿದೆಯಲ್ಲ, ಇಟ್ ಇಸ್ ದ ಎಂಡವಿಯರ್ ಏನಕ್ಕೆ? ಟು ಡೆವಲಪ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ನೇಚರ್ ಅಂಡ್ ಫಂಕ್ಷನ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಆಲ್ಸೋ ಇಂಗ್ಲಿಷ್ ಅನ್ನ ಟೀಚ್ ಮಾಡೋದು ಕೂಡ ಎಷ್ಟೊಂದು ಇಂಪಾರ್ಟೆಂಟ್ ಅನ್ನೋದನ್ನು ಕೂಡ ಅದು ಹೇಳ್ತಾ ಹೋಗುತ್ತೆ. ಹಾಗಾದ್ರೆ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಇಂಗ್ಲಿಷ್? ಇಂಗ್ಲಿಷ್ ಅಂತ ಹೇಳಿದ್ರೆ ಇಟ್ ಇಸ್ ದ ಓನ್ಲಿ ಲ್ಯಾಂಗ್ವೇಜ್ ವಿಚ್ ಈಸ್ ಅಂಡರ್ಸ್ಟುಡ್ ಇನ್ ಆಲ್ ಕಂಟ್ರೀಸ್ ಆಫ್ ವರ್ಲ್ಡ್. ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಇಂಗ್ಲಿಷ್. ಹೌದಲ್ವಾ? ಏನಪ್ಪಾ ಇಂಪಾರ್ಟೆನ್ಸ್ ಆಫ್ ಇಂಗ್ಲಿಷ್ ಅಂದ್ರೆ, ನೀವು ಈ ಒಂದು ಭೂಮಿ ಮೇಲೆ ಇರುವಂತ ನೀವು ಯಾವುದೇ ಒಂದು ಕಂಟ್ರಿಗೆ ಹೋಗಿ, ಓಕೆ, ಇಂಗ್ಲಿಷ್ ಮಾತ್ರನೇ ಓನ್ಲಿ ಲ್ಯಾಂಗ್ವೇಜ್ ವಿಚ್ ಈಸ್ ಅಂಡರ್ಸ್ಟುಡ್ ಬೈ ಆಲ್ ಅಂತ ಹೇಳ್ಬೋದು. ಇನ್ನು ಪೀಪಲ್ ಫ್ರಮ್ ಡಿಫರೆಂಟ್ ಕಂಟ್ರೀಸ್ ಎಸ್ಟಾಬ್ಲಿಷ್ ದೇರ್ ಸೋಷಿಯಲ್, ಎಕನಾಮಿಕ್, ಕಲ್ಚರಲ್ ಅಂಡ್ ಪೊಲಿಟಿಕಲ್ ರಿಲೇಷನ್ಸ್ ವಿತ್ ಅದರ್ ಕಂಟ್ರೀಸ್ ಥ್ರೂ ಇಂಗ್ಲಿಷ್ ಓನ್ಲಿ. ಆಮೇಲೆ ಹೆನ್ಸ್ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಗ್ಲೋಬಲ್ ಲ್ಯಾಂಗ್ವೇಜ್. ಸೊ ಇಂಗ್ಲಿಷ್ ಅನ್ನುವಂಥದ್ದು ಇಟ್ ಇಸ್ ಕನ್ಸಿಡರ್ಡ್ ಆಸ್ ಗ್ಲೋಬಲ್ ಲ್ಯಾಂಗ್ವೇಜ್. ಓಕೆ, ಸೊ ಇದರಿಂದ ನಮಗೆ ಏನ್ ಗೊತ್ತಾಯ್ತು? ಇದು ಇಂಟರ್ನ್ಯಾಷನಲಿ ಲಿಂಕ್ಡ್ ಲ್ಯಾಂಗ್ವೇಜ್, ಆಮೇಲೆ ಗ್ಲೋಬಲ್ ಲ್ಯಾಂಗ್ವೇಜ್. ಇಂಗ್ಲಿಷ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಎಜುಕೇಶನ್. ಇಟ್ ಈಸ್ ಯೂಸ್ಡ್ ಬೈ ಇಂಟೆಲೆಕ್ಚುಯಲ್ಸ್ ಇನ್ ಅಕಾಡೆಮಿಕ್ ಆಕ್ಟಿವಿಟೀಸ್. ಹೌದಲ್ವಾ? ಇದು ಇಂಟೆಲೆಕ್ಚುಯಲ್ಸ್ ಯೂಸ್ ಮಾಡ್ತಾರೆ ಇನ್ ಅಕಾಡೆಮಿಕ್ ಆಕ್ಟಿವಿಟೀಸ್. ಇಟ್ ಇಸ್ ದ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇನ್ ಟೆಕ್ನಿಕಲ್, ಲಾ, ಕಾಮರ್ಸ್, ಮೆಡಿಕಲ್, ಸೈನ್ಸ್ ಅಂಡ್ ಅದರ್ ಇನ್ಸ್ಟಿಟ್ಯೂಷನ್ಸ್. ಆಮೇಲೆ ಪಂಡಿತ್ ಜವಾಹರ್ಲಾಲ್ ನೆಹರು ಹ್ಯಾಡ್ ಸೆಡ್, ಏನಂತ ಹೇಳಿದ್ದಾರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು? ಪ್ರೊಫೆಷನಲ್ ಇಂಗ್ಲಿಷ್ ಈಸ್ ಅವರ್ ಮೇಜರ್ ವಿಂಡೋ ಆನ್ ದಿ ಮಾಡರ್ನ್ ವರ್ಲ್ಡ್ ಅಂತ ಹೇಳಿದ್ದಾರೆ. ಸೊ ಇಂಗ್ಲಿಷ್ ಅನ್ನುವಂಥದ್ದು, ಅದರಲ್ಲೂ ಪ್ರೊಫೆಷನಲ್ ಇಂಗ್ಲಿಷ್ ಏನಿದೆಯಲ್ಲ, ಇಟ್ ಇಸ್ ದ ಮೇಜರ್ ವಿಂಡೋ ಆನ್ ದಿ ಮಾಡರ್ನ್ ವರ್ಲ್ಡ್ ಅಂತ ಹೇಳಿದ್ದಾರೆ ಜವಾಹರ್ಲಾಲ್ ನೆಹರು ಅವರವರು. ಇನ್ನು ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಗೆ ಬರೋದಾದ್ರೆ, ವಾಟ್ ಆರ್ ದ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಇಂಗ್ಲಿಷ್? ನೋಡಿ, the general aim of teaching English is to enable the learners an effective user of English language after developing their 4 basic skills. ಮೊದಲನೇದಾಗಿ ಇದರ ಒಂದು ಜನರಲ್ ಏಮ್ ಏನು ಅಂತ ಅಂದ್ರೆ, ಪ್ರತಿಯೊಬ್ಬ ಲರ್ನರ್ ಕೂಡ ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕು ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ. ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕು ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಅಂತ ಹೇಳೋದಕ್ಕಿಂತ ಮುಂಚೆ ಅವರು 4 ಬೇಸಿಕ್ ಸ್ಕಿಲ್ಸ್ ಅನ್ನ ಒಳಗೊಂಡಿರ್ಬೇಕು. ದಟ್ ಇಸ್ LSR-W. That is listening, speaking, reading and writing. Okay, listening, speaking, reading and writing. Okay, LSR-W. ಇನ್ನು ಡೆವಲಪ್ಮೆಂಟ್ ಇನ್ ಲಿಸನಿಂಗ್ ಮೀನ್ಸ್, ಓಕೆ, ಫಸ್ಟ್ ಇವಾಗ ಎಲ್ಗೆ ಬರೋಣ. ಅಂದ್ರೇನು ಲಿಸ್ನಿಂಗ್? ಸೊ ಈ ಒಂದು ಲಿಸ್ನಿಂಗ್ ಅಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಅಂದ್ರೆ, ಡೆವಲಪ್ಮೆಂಟ್ ಆಫ್ ಸಿಮ್ಯಾಂಟಿಕ್ ಆಸ್ಪೆಕ್ಟ್ ಆಫ್ ಇಂಗ್ಲಿಷ್. ಓಕೆ, ಡೆವಲಪ್ಮೆಂಟ್ ಆಫ್ ಸಿಮ್ಯಾಂಟಿಕ್ ಆಸ್ಪೆಕ್ಟ್ ಆಫ್ ಇಂಗ್ಲಿಷ್ ವಿಚ್ ಎನೇಬಲ್ಸ್ ದ ಲಿಸನರ್ಸ್ ಟು ಲಿಸನ್ ಟು ಇಂಗ್ಲಿಷ್ ಸೌಂಡ್ಸ್ ಪ್ರಾಪರ್ಲಿ.
Okay, listen to words with meaning expressed by others and organize the ideas listened to. ಇನ್ನು ಡೆವಲಪ್ಮೆಂಟ್ ಇನ್ ಸ್ಪೀಕಿಂಗ್. ಓಕೆ, LSRW ಅಲ್ಲಿ ಇವಾಗ ಎಲ್ ಮುಗೀತು, ಈಗ ಎಸ್ ಬಗ್ಗೆ ಬರೋಣ. ಎಸ್ ಇಸ್ ಸ್ಪೀಕಿಂಗ್. ಸೊ ಡೆವಲಪ್ಮೆಂಟ್ ಇನ್ ಸ್ಪೀಕಿಂಗ್ ಅಂಡ್ ರೀಡಿಂಗ್ ಮೀನ್ಸ್ ದ ಡೆವಲಪ್ಮೆಂಟ್ ಆಫ್ ಫೋನೆಟಿಕ್ ಆಸ್ಪೆಕ್ಟ್ ಆಫ್ ಇಂಗ್ಲಿಷ್. ಓಕೆ, ಈ ಸ್ಪೀಕಿಂಗ್ ಮತ್ತೆ ರೀಡಿಂಗ್ ಏನಿದೆಯಲ್ಲ, ಇವೆರಡು ಕೂಡ ಫೋನೆಟಿಕ್ ಆಸ್ಪೆಕ್ಟ್ ಆಫ್ ಇಂಗ್ಲಿಷ್. ಇದನ್ನ ನಿಮ್ಗೆ ಕ್ವೆಶನ್ ಕೇಳ್ತಾರೆ, ಇನ್ LSRW ಯಾವುದು ಫೋನೆಟಿಕ್ ಆಸ್ಪೆಕ್ಟ್ ಅಂತ. ಓಕೆ, ದಟ್ ಇಸ್ ಎಸ್ ಮತ್ತೆ ಆರ್ ಅಂದ್ರೆ ಏನು, ಸ್ಪೀಕಿಂಗ್ ಮತ್ತೆ ರೀಡಿಂಗ್. ಈ ಒಂದು ಸ್ಪೀಕಿಂಗ್ ಮತ್ತೆ ರೀಡಿಂಗು ಎನೇಬಲ್ಸ್ ದ ಲರ್ನರ್ಸ್ ಟು ರೀಡ್ ಇಂಗ್ಲಿಷ್ ಲೆಟರ್ಸ್, ವರ್ಡ್ಸ್ ಅಂಡ್ sentences correctly and properly, and to read English with proper stress, pronunciation, intonation, and to read English with proper pauses and speak English fluently. Okay. ನೆಕ್ಸ್ಟ್ ಡೆವಲಪ್ಮೆಂಟ್ ಇನ್ ರೈಟಿಂಗ್. ಓಕೆ, ಇವಾಗ LSR ಬಗ್ಗೆ ನೋಡಿದ್ವಿ, ಇವಾಗ ರೈಟಿಂಗ್ ಬಗ್ಗೆ ನೋಡೋಣ. ಡೆವಲಪ್ಮೆಂಟ್ ಇನ್ ರೈಟಿಂಗ್ ಮೀನ್ಸ್ development of graphics aspect of English which enables the learners to express the thoughts and ideas in a written form. Okay, use proper punctuation mark, write English letters, words and sentences properly. ನೆಕ್ಸ್ಟ್ ಇವಾಗ ಏಮ್ಸ್ ಆಯ್ತು, ಏಮ್ಸ್ ಅಂಡ್ ಅಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಇಂಗ್ಲಿಷ್ ಆಯ್ತು. ಈಗ ಪ್ರಿನ್ಸಿಪಲ್ಸ್ ನೋಡ್ತಾ ಹೋಗೋಣ. The fact that learning has become a source of burden and stress on children and parents, which causes distortion in the quality of education. To overcome from all these problems, the NFC ಅಂತ ಇದೆ, ನ್ಯಾಷನಲ್ ಫ್ರೇಮ್ವರ್ಕ್ ಕರಿಕ್ಯುಲಮ್. ಓಕೆ, ಇದು NCF ಆಗ್ಬೇಕಿದು, NCF 2005. ಓಕೆ, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005 ರೆಕಮೆಂಡೆಡ್ 5 ಗೈಡಿಂಗ್ ಪ್ರಿನ್ಸಿಪಲ್ಸ್ ಫಾರ್ ದಿ ಕರಿಕ್ಯುಲರ್ ಡೆವಲಪ್ಮೆಂಟ್. ಏನು, ಯಾವ ಒಂದು 5 ಗೈಡಿಂಗ್ ಪ್ರಿನ್ಸಿಪಲ್ಸ್ ಅಂತ ಹೇಳಿದ್ರೆ, ಕನೆಕ್ಟಿಂಗ್ ನಾಲೆಜ್ ಟು ಲೈಫ್ ಔಟ್ಸೈಡ್ ಸ್ಕೂಲ್. ಓಕೆ, ಅಂದ್ರೆ ಜೀವನದ ಅನುಭವಗಳ ಜೊತೆಗೆ ಜ್ಞಾನ ಅನ್ನೋದು ಕನೆಕ್ಟ್ ಆಗಿರ್ಬೇಕು. ಎಂಜೂರಿಂಗ್ ದಟ್ ಲರ್ನಿಂಗ್ ಶಿಫ್ಟ್ಸ್ ಫ್ರಮ್ ರೋಟ್ ಮೆಥಡ್, ಸುಮ್ಮನೆ ಬಾಯ್ಪಾಠ ಕಂಠಪಾಠ ಹಾಕೋದಲ್ಲ. ಸೊ ಆ ರೀತಿ ಕಲಿಕೆ ಅನ್ನೋದು ಶಿಫ್ಟ್ ಆಗ್ಬೇಕು. ಆಮೇಲೆ ಎನ್ರಿಚಿಂಗ್ ಕರಿಕ್ಯುಲಮ್ ಸೋ ದಟ್ ಇಟ್ ಗೋಸ್ ಬಿಯಾಂಡ್ ಟೆಕ್ಸ್ಟ್ ಬುಕ್ಸ್. ಆಮೇಲೆ ಮೇಕಿಂಗ್ ಎಕ್ಸಾಮಿನೇಷನ್ಸ್ ಮೋರ್ ಫ್ಲೆಕ್ಸಿಬಲ್ ಅಂಡ್ ಇಂಟಗ್ರೇಟಿಂಗ್ ದೆಮ್ ವಿತ್ ಕ್ಲಾಸ್ ರೂಮ್ ಲೈಫ್. ಓಕೆ, ಮೇಕಿಂಗ್ ಎಕ್ಸಾಮಿನೇಷನ್ಸ್ ಮೋರ್ ಫ್ಲೆಕ್ಸಿಬಲ್ ಅಂಡ್ ಇಂಟಗ್ರೇಟಿಂಗ್ ದೆಮ್ ವಿತ್ ಕ್ಲಾಸ್ ರೂಮ್ ಲೈಫ್. ಆಮೇಲೆ ನರ್ಚರಿಂಗ್ ಅಂಡ್ ಓವರ್ ರೈಡಿಂಗ್ ಐಡೆಂಟಿಟಿ ಇನ್ಫಾರ್ಮ್ಡ್ ಬೈ ಕೇರಿಂಗ್ ಕನ್ಸರ್ನ್ಸ್ ವಿತಿನ್ ದ ಡೆಮೊಕ್ರೆಟಿಕ್ ಪಾಲಿಸಿ ಟು ದ ಕಂಟ್ರಿ. ಸೊ ಇವೆಲ್ಲವೂ ಪಾಯಿಂಟ್ಸ್ ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ಈಗ ನೋಡೋಣ ನೇಚರ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಈಗ ನೇಚರ್ ನೋಡೋದಾದ್ರೆ, ಆಸ್ ಲ್ಯಾಂಗ್ವೇಜ್ ಇಸ್ ಓನ್ಲಿ ಮೀನ್ಸ್ ಆಫ್ ಕಮ್ಯುನಿಕೇಶನ್. ಈಗ ನಾವು ಒಬ್ರ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಭಾಷೆ ಬೇಕು. ಕಣ್ಣಿನ ಭಾಷೆ ಬೇರೆ, ಮನಸ್ಸಿನ ಭಾಷೆ ಬೇರೆ. ಇಲ್ಲಿ ಏನ್ ಬೇಕು, ಫಿಸಿಕಲಿ. Okay, as language is a means of communication for the human, therefore it is an inseparable part of human society. ಹೌದಲ್ವಾ? ಸೊ ಫಾಲೋಯಿಂಗ್ ಆರ್ ದ ನೇಚರ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಯಾವೆಲ್ಲ ನೇಚರ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಆಗಿ ನಾವು ನೋಡ್ತೀವಿ ಅಂತ ಅಂದ್ರೆ, ಲ್ಯಾಂಗ್ವೇಜ್ ಅನ್ನುವಂಥದ್ದು ಕಲಿಯುವಂಥದ್ದು, ಇಟ್ ಇಸ್ ಲರ್ನ್ಡ್. ಆಮೇಲೆ ಇದು ಒಂದು ಅಕ್ವೈರ್ಡ್ ಬಿಹೇವಿಯರ್. ಆಮೇಲೆ ಇದು ಒಂದು ಸಿಸ್ಟಮ್, ಇದು ಒಂದು ವೋಕಲ್, ಇದು ಒಂದು ಕಮ್ಯುನಿಕೇಶನ್. ಆಮೇಲೆ ಇದು ಒಂದು ಕಲ್ಚರಲ್ ಎಕ್ಸ್ಪೀರಿಯನ್ಸಸ್ ಮೇಲೆ ಇರುತ್ತೆ. ಈಗ ಪಂಜಾಬ್ ಬೇರೆ, ರಾಜಸ್ಥಾನ್ ಬೇರೆ, ನಮ್ಮ ಕರ್ನಾಟಕದಲ್ಲಿನೇ ಉತ್ತರ ಕನ್ನಡ ಭಾಷೆ ಬೇರೆ, ದಕ್ಷಿಣ ಕನ್ನಡ ಭಾಷೆ ಬೇರೆ, ಆಂಧ್ರ, ತಮಿಳ್ನಾಡು. ಓಕೆ, ಈ ರೀತಿ ಕಲ್ಚರಲ್ ಎಕ್ಸ್ಪೀರಿಯನ್ಸಸ್ ಇದೆ. ಆಮೇಲೆ ಇಟ್ ಈಸ್ ಅ ಸಿಸ್ಟಮ್ ಆಫ್ ಸಿಂಬಲ್ಸ್, ಆಮೇಲೆ ಪರ್ಟಿಕ್ಯುಲರ್ ಸೆಟ್ ಆಫ್ ರೂಲ್ಸ್, ಆಮೇಲೆ ಸ್ಕಿಲ್ ಸಬ್ಜೆಕ್ಟ್, ಆಮೇಲೆ ಸಿಂಬಲ್ಸ್ ಆಫ್ ಲ್ಯಾಂಗ್ವೇಜ್ ಇಸ್ ಆರ್ಬಿಟ್ರರಿ, ಲ್ಯಾಂಗ್ವೇಜ್ ಇಸ್ ಮೇಡ್ ಆಫ್ ಹ್ಯಾಬಿಟ್ಸ್. ಓಕೆ, ಸೊ ಇದಿಷ್ಟು ನೇಚರ್ ಆಫ್ ಲ್ಯಾಂಗ್ವೇಜ್ ಆಗಿ ನಾವು ನೋಡ್ತೀವಿ. ಇನ್ನು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲ್ಯಾಂಗ್ವೇಜ್ ಅಂತ ನೋಡೋದಾದ್ರೆ, ಇಟ್ ಕ್ಯಾನ್ ಬಿ ಸೆಡ್ ದಟ್ ಇಂಗ್ಲಿಷ್ ಇಸ್ ಅ ಮಿಕ್ಸ್ಚರ್ ಆಫ್ ಲ್ಯಾಂಗ್ವೇಜಸ್. ಓಕೆ, ಇಂಗ್ಲಿಷ್ ಅನ್ನುವಂಥದ್ದು ಮಿಕ್ಸ್ಚರ್ ಆಫ್ ಲ್ಯಾಂಗ್ವೇಜಸ್ ಅಂತ ಹೇಳ್ತಾರೆ. ಇಟ್ ಹ್ಯಾಸ್ ಅಬ್ಸರ್ವ್ಡ್ ವೊಕ್ಯಾಬ್ಯುಲರಿ ಫ್ರಮ್ ಮೆನಿ ಲ್ಯಾಂಗ್ವೇಜಸ್ ಆಫ್ ದ ವರ್ಲ್ಡ್. ಓಕೆ, ಯಾಕೆ ಅಂತ ಅಂದ್ರೆ ಇಂಗ್ಲಿಷ್ ಒಂದು ಮಿಕ್ಸ್ಡ್ ಲ್ಯಾಂಗ್ವೇಜ್ ಅಂತ ಯಾಕೆ ಕರೀತಾರೆ ಅಂತ ಅಂದ್ರೆ, ಅದರ ಒಂದು ವೊಕ್ಯಾಬ್ಯುಲರಿ ಏನಿದೆ, ಮೆನಿ ಲ್ಯಾಂಗ್ವೇಜಸ್ ಅಂದ್ರೆ ಪ್ರಪಂಚದಾದ್ಯಂತ ಇರುವಂತಹ ಬೇರೆ ಬೇರೆ ಭಾಷೆಗಳಿಂದ ಕೆಲವೊಂದಿಷ್ಟು ವೊಕ್ಯಾಬ್ಯುಲರಿಯನ್ನು ನಾವು ಅಬ್ಸರ್ವ್ ಮಾಡಬಹುದು. ಹೆನ್ಸ್ ಇಂಗ್ಲಿಷ್ ಇಸ್ ದ ಮೋಸ್ಟ್ ಡೈನಮಿಕ್ ಲ್ಯಾಂಗ್ವೇಜ್ ಆಫ್ ದ ವರ್ಲ್ಡ್ ಅಂಡ್ ಇಟ್ ಹ್ಯಾಸ್ ದ ಫಾಲೋಯಿಂಗ್ ಕ್ಯಾರೆಕ್ಟರ್ಸ್. ಯಾವೆಲ್ಲ ಕ್ಯಾರೆಕ್ಟರ್ಸ್ ನೋಡ್ತಾ ಹೋಗೋಣ. English is heterogeneous as it adopts words from other
languages. ಆಮೇಲೆ English is the systematic language as it functions through sounds, words and structure. The study of system of sound is known as phonology ಅಂತ ಹೇಳ್ತೀವಿ. English is mixture of languages. It is not 100% Latin, 100% Greek or 100% German, Arabic. Hence English is unique in its nature ಅಂತ ಹೇಳ್ತೀವಿ. And it is dynamic in its nature. It is constantly changing. ಆಮೇಲೆ English is highly creative language. That's why it has wide variety of prose and poetry, ಆಮೇಲೆ fiction, ಆಮೇಲೆ non-fiction writing. English is highly productive language. English is extremely modificable. ನಂತರ English has its own grammatical rules and structure of sentences, hence it is grammatical ಅಂತ ಹೇಳ್ತೀವಿ. ಓಕೆ, ಸೊ ಇದಿಷ್ಟು ನಾವು ಇಲ್ಲಿವರೆಗೂ ಏನ್ ನೋಡಿದ್ವಿ, ಇಲ್ಲಿವರೆಗೂ ನಾವು ನೋಡಿದ್ವಿ ಅಲ್ವಾ. ಇದ್ರ ಜೊತೆಗೇನೆ ಇನ್ನೊಂದು ನೋಡ್ಬಿಡೋಣ, ದಟ್ ಈಸ್ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಆನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್. ಸೊ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ಇಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ಪ್ರೊಫೆಷನಲ್ ಲ್ಯಾಂಗ್ವೇಜ್ ಇರಬೇಕು, ಪ್ರೊಫೆಷನಲ್ ನಾಲೆಡ್ಜ್ ಇರಬೇಕು, ಮ್ಯಾಕ್ಸಿಮ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಬಗ್ಗೆನೂ ಕೊಟ್ಟಿರಬೇಕು. ಈಗ ಪ್ರೊಫೆಷನಲ್ ನಾಲೆಡ್ಜ್ ಬಗ್ಗೆ ನೋಡ್ತಾ ಹೋಗೋಣ. ಇಟ್ ಈಸ್ ವೆರಿ ವೆರಿ ನೆಸೆಸರಿ ಫಾರ್ ಎ ಟೀಚರ್ ಟು ಹ್ಯಾವ್ ಬೋತ್ ಪ್ರೊಫೆಷನಲ್ ನಾಲೆಡ್ಜ್ ಅಂಡ್ ಪ್ರೊಫೆಷನಲ್ ಸ್ಕಿಲ್ಸ್. ಈಗ ಪ್ರೊಫೆಷನಲ್ ನಾಲೆಡ್ಜ್ ಅಂತ ನಾವು ನೋಡೋದಾದ್ರೆ ಇಟ್ ಕ್ಯಾನ್ ಬಿ ಕೆಟಗರೈಸ್ಡ್ ಇಂಟು ಫಾಲೋಯಿಂಗ್ ಹೆಡ್ಸ್. ಯಾವುದು? ದಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ಶುಡ್ ಪೊಸೆಸ್ ಕಂಟೆಂಟ್ ನಾಲೆಡ್ಜ್ ಗೊತ್ತಿರಬೇಕು, ಪೆಡಗಾಜಿಕಲ್ ನಾಲೆಡ್ಜ್ ಗೊತ್ತಿರಬೇಕು, ನಾಲೆಡ್ಜ್ ಅಬೌಟ್ ಲರ್ನರ್ಸ್ ಬಗ್ಗೆನೂ ತಿಳ್ಕೊಂಡಿರ್ಬೇಕು, ಕರಿಕ್ಯುಲಮ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಅಂಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ಶುಡ್ ಹ್ಯಾವ್ ಫಾಲೋಯಿಂಗ್ ಸ್ಕಿಲ್ಸ್. ಯಾವೆಲ್ಲ ಸ್ಕಿಲ್ಸ್? ಮೋಟಿವೇಶನಲ್ ಸ್ಕಿಲ್ಸ್ ಗೊತ್ತಿರಬೇಕು, ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಗೊತ್ತಿರಬೇಕು, ಕಮ್ಯುನಿಕೇಶನ್ ಸ್ಕಿಲ್ಸ್ ಗೊತ್ತಿರಬೇಕು, ಅಸೆಸ್ಮೆಂಟ್, ಪ್ರೊಫೆಷನಲ್, ಟೆಕ್ನಾಲಜಿ, ಪ್ಲಾನಿಂಗ್, ಈ ಎಲ್ಲಾ ಸ್ಕಿಲ್ಸ್ ಗಳು ಕೂಡ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ಗೆ ಗೊತ್ತಿರಬೇಕು. ಇದು ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ಗೆ ಮಾತ್ರ ಅನ್ವಯಿಸುತ್ತಾ? ನೋಡಿ, ಪೆಡಗಾಜಿ, ವೆದರ್ ಇಟ್ ಮೇ ಬಿ ಇಂಗ್ಲಿಷ್ ಪೆಡಗಾಜಿ ಆರ್ ಕನ್ನಡ ಪೆಡಗಾಜಿ, ಮ್ಯಾಥ್ಸ್, ಇವೆಲ್ಲವನ್ನು ನೋಡಿದಾಗ ಈ ಸ್ಕಿಲ್ಸ್ ಏನಿರುತ್ತೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ವೈಸ್ ಸ್ವಲ್ಪ ಚೇಂಜ್ ಆಗ್ಬೋದು, ಬಟ್ ಎಲ್ಲವೂ ಕೂಡ ಕಾಮನ್ ಇರುತ್ತೆ. ಓಕೆ, ಇನ್ನು ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ ಬಗ್ಗೆ ನೋಡ್ತಾ ಹೋಗೋಣ. ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ ಬಗ್ಗೆ ನೋಡ್ತಾ ಹೋಗೋಣ. ಈಗ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್, there are different maxims of teaching that have universal significance. The person who wants to enter into the teaching profession should have to familiarize himself with the maxims of teaching. ನೋಡಿ, ವೆರಿ ಬ್ಯೂಟಿಫುಲ್. ಅಂದ್ರೆ ಯಾರೆಲ್ಲ ಟೀಚರ್ಗೆ ಅಥವಾ ಟೀಚಿಂಗ್ ಫೀಲ್ಡ್ಗೆ ಟೀಚಿಂಗ್ ಪ್ರೊಫೆಷನ್ ನ ಆಯ್ಕೆ ಮಾಡ್ಕೊತೀನಿ ಅಂತ ಬರ್ತಾರೋ ಅವ್ರು ಎಲ್ರಿಗೂ ತಿಳಿದಿರ್ಲೇಬೇಕಾದಂತಹ ವೆರಿ ಮೇನ್ ಟಾಪಿಕ್ ಅಂತ ಹೇಳಿದ್ರೆ ದಟ್ ಇಸ್ ಮ್ಯಾಕ್ಸಿಮ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಅಥವಾ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಏನು? ದಿಸ್ ಇಸ್ ಯೂನಿವರ್ಸಲ್. ಏನು? ಫ್ರಮ್ ನೌನ್ ಟು ಅನ್ನೌನ್, ಅಂದ್ರೆ ಗೊತ್ತಿರುವುದರಿಂದ ಗೊತ್ತಿಲ್ಲದೆ ಇರೋದ್ರ ಕಡೆಗೆ. ಓಕೆ, ಆಮೇಲೆ ಸಿಂಪಲ್ ಟು ಕಾಂಪ್ಲೆಕ್ಸ್, ಆಮೇಲೆ ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್, ಅಂದ್ರೆ ಕಣ್ಣಿಗೆ ಕಾಣೋದ್ರಿಂದ ಕಾಣದೇ ಇರೋದ್ರ ಕಡೆಗೆ ಮಕ್ಕಳಿಗೆ ನಾವು ಹೇಳೋದು. ಆಮೇಲೆ ಅನಾಲಿಸಿಸ್ ಟು ಸಿಂಥಸಿಸ್, ಆಮೇಲೆ ಪರ್ಟಿಕ್ಯುಲರ್ ಟು ಜನರಲ್, ಎಂಫೆರಿಕಲ್ ಟು ಜನರಲ್, ಆಮೇಲೆ ಫ್ರಮ್ ಇಂಡಕ್ಷನ್ ಟು ಡಿಡಕ್ಷನ್. ಓಕೆ, from psychological to logical, from actual to representative. Okay, from whole to parts, from definite to indefinite. So all the above given settled principles, tenets, working rules or general truths through which teaching becomes interesting, easy and effective are called maxims of teaching ಅಂತ ಹೇಳ್ತೀವಿ. ಸೊ ಮೇಲೆ ಹೇಳಿದಂತ ಎಲ್ಲವೂ ಕೂಡ ಕೆಲವೊಂದಷ್ಟು ಪ್ರಿನ್ಸಿಪಲ್ಸ್, ಟೆನೆಟ್ಸ್, ವರ್ಕಿಂಗ್ ರೂಲ್ಸ್, ಜನರಲ್ ಟ್ರೂತ್ಸ್. ಓಕೆ, ಅವೆಲ್ಲ ಜನರಲ್ ಟ್ರೂತ್ಸ್ ಅಂತ ಹೇಳ್ತೀವಿ. ಇವುಗಳ ಮೂಲಕ ಟೀಚಿಂಗ್ ಅನ್ನುವಂಥದ್ದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗುತ್ತೆ, ಈಸಿ ಆಗುತ್ತೆ ಮತ್ತೆ ಎಫೆಕ್ಟಿವ್ ಅನ್ಸುತ್ತೆ. ಇದನ್ನೇ ನಾವು ಒಟ್ಟಾರೆಯಾಗಿ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಇನ್ನು ಮುಂದಿನ ತರಗತಿಯಲ್ಲಿ ಮೆಥಡ್ಸ್ ಅಂಡ್ ಅಪ್ರೋಚಸ್ ಆಫ್ ಟೀಚಿಂಗ್ ಇಂಗ್ಲಿಷ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ಒಂದು ಕ್ಲಾಸು ಯಾರಿಗೆಲ್ಲ ಇಷ್ಟ ಆಯ್ತು ಅಂತ ತಪ್ಪದೆ ಕಮೆಂಟ್ ಅಲ್ಲಿ ನೀವು ತಿಳಿಸಿ. ನೀವು ನಿಮ್ಮ ಒಂದು ಕಮೆಂಟು ಈ ಒಂದು ಟಾಪಿಕ್ ಅನ್ನ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಬೇಡವಾ ಅನ್ನೋದು ನಿಮ್ಮ ಒಂದು ಕಮೆಂಟ್ಸು ಮತ್ತೆ ಲೈಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.